ನಮಸ್ಕಾರ ಸ್ನೇಹಿತರೆ, 100 ವರ್ಷಗಳ ನಂತರ ದೀಪಾವಳಿ ದಿನದಂದು ಧನರಾಜಯೋಗ ರಚನೆ. ಈ 3 ರಾಶಿಗೆ ಹಣ ಆದಾಯ ಹೆಚ್ಚಳ. ಹೌದು, ಶನಿದೇವರು ಮೀನ ರಾಶಿಯಲ್ಲಿ ಸಂಚರಿಸುತ್ತಿದ್ದು 100 ವರ್ಷಗಳ ನಂತರ ದೀಪಾವಳಿಗೆ ಧನರಾಜಯೋಗ ಎಂಬ ವಿಶೇಷ ಯೋಗವನ್ನು ರೂಪಿಸುತ್ತಿದ್ದಾರೆ. ಈ ಯೋಗದಿಂದಾಗಿ ಅಪಾರ ಹಣ ಆದಾಯ ಹೆಚ್ಚಳ ಮತ್ತು ಆಸ್ತಿ ಖರೀದಿಯಂತಹ ಶುಭ ಫಲಗಳು ದೊರೆಯಲಿವೆ. ಶನಿಯನ್ನು ನ್ಯಾಯದ ದೇವರು ಎಂದು ಕರೆಯಲಾಗುತ್ತದೆ. ಕರ್ಮಗಳಿಗೆ ಶನಿ ಫಲ ನೀಡುವ ದೇವರು ಶನಿ. ಸದ್ಯ ಶನಿ ದೇವರು ಮೀನ ರಾಶಿಯ ವಕ್ರಸ್ಥಾನದಲ್ಲಿ ಸಂಚರಿಸುತ್ತಿದ್ದು 2027ರವರೆಗೆ ಮೀನ ರಾಶಿಯಲ್ಲಿರಲಿದ್ದಾನೆ. ಈ ವೇಳೆ ಕೆಲವು ಗ್ರಹಗಳೊಂದಿಗೆ ಸೇರುವುದರಿಂದ ವಿಶೇಷ ಸಂಯೋಗ ರಚನೆಯಾಗುತ್ತದೆ. ಈ ರಚನೆಯು ಕೆಲವು ರಾಶಿಗಳಿಗೆ ಧನಾತ್ಮಕ ಲಾಭವನ್ನು ನೀಡಲಿದೆ. 100 ವರ್ಷಗಳ ನಂತರ ಧನರಾಜಯೋಗ. ಮೀನ ರಾಶಿಯಲ್ಲಿ ಶನಿ ಸಂಚಾರದಿಂದ ವಿಶೇಷ ಯೋಗಗಳು ರೂಪುಗೊಳ್ಳುತ್ತವೆ. 100 ವರ್ಷಗಳ ನಂತರ ದೀಪಾವಳಿ ಹಬ್ಬಕ್ಕೆ ಅಪರೂಪದ ಯೋಗ ರೂಪುಗೊಳ್ಳಲಿದೆ. ಶನಿದೇವ ರಚಿಸುವ ಯೋಗವನ್ನು ಧನರಾಜಯೋಗ ಎಂದು ಕರೆಯಲಾಗುತ್ತದೆ. ಈ ಧನರಾಜಯೋಗವು ಕೆಲವು ರಾಶಿ ಚಕ್ರದವರಿಗೆ ಅಪಾರ ಹಣವನ್ನು ಒದಗಿಸುತ್ತದೆ. ಆ ರಾಶಿ ಚಕ್ರ ಚಿಹ್ನೆಗಳು ಯಾವುವೆಂದು ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ. ಹಾಗೆ ನೀವು ಕೂಡ ಶನಿದೇವನ ಭಕ್ತರಾಗಿದ್ದರೆ ವಿಡಿಯೋಗೊಂದು ತಪ್ಪದೆ ಲೈಕ್ ಕೊಟ್ಟು ಓಂ ಶನಿದೇವಾಯ ನಮಃ ಎಂದು ಕಮೆಂಟ್ ಮಾಡಿ. ಮೊದಲನೆಯದಾಗಿ ವೃಷಭ ರಾಶಿ. ದೀಪಾವಳಿಗೆ ಶನಿದೇವನಿಂದ ರಚನೆಯಾದ ಸಂಪತ್ತು ಯೋಗ ಈ ರಾಶಿಯವರಿಗೆ ಉತ್ತಮ ಫಲಿತಾಂಶಗಳನ್ನು ನೀಡುತ್ತದೆ. ಈ ರಾಶಿಯವರಿಗೆ ಶನಿದೇವರು ಲಾಭದಾಯಕ ಸ್ಥಾನದಲ್ಲಿದ್ದು ಇದರಿಂದಾಗಿ ಆದಾಯ ಹೆಚ್ಚಳವಾಗುತ್ತದೆ ಮತ್ತು ವ್ಯವಹಾರದಲ್ಲಿ ಶತ್ರು ಸ್ಪರ್ಧಿಗಳ ವಿರುದ್ಧ ಗೆಲುವು ನಿಮಗೆ ಸಿಗಲಿದೆ ಮತ್ತು ಸಮಾಜದಲ್ಲಿ ಗೌರವ ಹೆಚ್ಚಳ ಮತ್ತು ಹಳೆಯ ಹೂಡಿಕೆಗಳಿಂದ ಲಾಭ, ಚಿನ್ನ ಮತ್ತು ಭೂಮಿ ಖರೀದಿಸುವ ಸಾಧ್ಯತೆಗಳಿವೆ. ಎರಡನೆಯದಾಗಿ ಮಕರ ರಾಶಿ. ಶನಿಯ ಧನರಾಜಯೋಗದಿಂದ ಉತ್ತಮ ಫಲಿತಾಂಶಗಳು ದೊರೆಯಲಿವೆ. ಮಕರ ರಾಶಿಯ 3ನೇ ಮನೆಯಲ್ಲಿ ಶನಿ ಚಲಿಸುತ್ತಿರುವುದನ್ನು ಸಂವಹನ, ಒಡ ಹುಟ್ಟಿದವರಿಗೆ ಸಂಬಂಧಿಸಿದ ವಿಷಯಗಳನ್ನು ಸೂಚಿಸುತ್ತದೆ. ಉದ್ಯೋಗ ಮತ್ತು ವ್ಯವಹಾರಗಳಲ್ಲಿ ತಾಳ್ಮೆಯಿಂದ ಯೋಚಿಸಿ ನಿರ್ಧಾರ ತೆಗೆದುಕೊಳ್ಳಿ. ಇದು ನಿಮ್ಮ ಆದಾಯದ ಮೇಲೆ ನೇರ ಪರಿಣಾಮ ಬೀರುತ್ತವೆ. ಬೈಕ್ ಸೇರಿದಂತೆ ಹೊಸ ಆಸ್ತಿ ಖರೀದಿ ಯೋಗ ಬರಲಿದೆ. ಇನ್ನು 3ನೇದಾಗಿ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಧನರಾಜಯೋಗ ಅತ್ಯಂತ ಸಕಾರಾತ್ಮಕ ಫಲಿತಾಂಶಗಳನ್ನು ನೀಡಲಿದೆ. ಹೊಸ ವ್ಯವಹಾರ ಆರಂಭಕ್ಕೆ ಇದು ಒಳ್ಳೆಯ ಸಮಯವಾಗಿದೆ. ಯಾವುದೇ ಹೊಸ ಆರಂಭಕ್ಕೆ ದೀಪಾವಳಿ ಒಳ್ಳೆಯ ದಿನವಾಗಿದೆ. ನಿರುದ್ಯೋಗಿಗಳಿಗೆ ಉದ್ಯೋಗ, ಉದ್ಯಮಿದಾರರಿಗೆ ವ್ಯವಹಾರ ವಿಸ್ತರಣೆ ಮಾಡುವ ಶುಭ ಸಮಯ ಬರಲಿದೆ ಮತ್ತು ತಂದೆಯೊಂದಿಗೆ ನಿಮ್ಮ ಬಾಂಧವ್ಯ ಹೆಚ್ಚಾಗುತ್ತದೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಯಿತಾ? ಇಷ್ಟವಾಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.